ಆಸ್ ಎ ನೆಗೆಟಿವ್ ಪಾಸಿಟಿವ್ ಅಂತ ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಸಿನಿಮಾ ಆಕ್ಟ್ ಮಾಡಿದೆ ದಿಗ್ಬಂಧನ ಅಂತ, ವಿನೋದ್ ಆಳ್ವಾ, ನಾನು, ಚರಣ್ ರಾಜ್ ಎಲ್ಲ ಆಕ್ಟ್ ಮಾಡಿದೆ. ಸಿನಿಮಾ ರಿಲೀಸ್ ಆಗಲಿಲ್ಲ, ಸಕಲೇಶ್ಪುರ ಶೂಟಿಂಗ್ ಮಾಡಿದ್ದು. ಯಾರೇ ಬಂದ್ರು ಆಕ್ಸಿಡೆಂಟ್ ಆಗಿ ಬಂತು ಗಾಡಿ. ಐ ಥಿಂಕ್ ಒಂದು 4-5 ಜನಕ್ಕೆ ಆಕ್ಸಿಡೆಂಟ್ ಆಗಿ ಬಂದ್ರು ಆ ಸೆಟ್ಗೆ. ಆ ಶೂಟಿಂಗ್ ಯಾರೇ ಕಲಾವಿದರು, ಟೆಕ್ನಿಷಿಯನ್ಸ್ ಯಾರೇ ಬಂದ್ರು ಆಕ್ಸಿಡೆಂಟ್ ಆಗೇ ಬರ್ತಾ ಇತ್ತು. ಟೈಟ್ಲ್ ದಿಗ್ಬಂಧನ ಅಂತ. ನಾನು ಶೂಟಿಂಗ್ ಮುಗಿಸ್ಕೊಂಡು ನಾನು ಹೋಗ್ಬೇಕಾದ್ರೆ ಸಕಲೇಶ್ಪುರದಿಂದ ಐ ಥಿಂಕ್ ಸುಮಾರು ರಾತ್ರಿ 8:30-9 ಗಂಟೆ, ನನ್ನ ಮಾರುತಿ ಕಾರ್, ನಾನು ಡ್ರೈವಿಂಗ್. ನಾನು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಲಾರಿ ಬಂದು ಸಡನ್ ಲೈಟ್ ಕಟ್ ಮಾಡ್ಬಿಟ್ಟ. ನಾನು ಹೋಗಿ ಹೊಡೆದ್ಬಿಟ್ಟೆ ಗಾಡಿಗೆ. ಅವರ ಫಿಟ್ನೆಸ್ ಎಲ್ಲ ಹೆಂಗಿತ್ತು? ಫುಡ್ ತುಂಬಾ ಸ್ಟ್ರಿಕ್ಟ್, ಮೂಡಿ ತುಂಬಾ ಸ್ಟ್ರಿಕ್ಟ್. ಬೇಕು ಒಂದು ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದ್ರು ನಂಗೆ, ಏನಾದ್ರು ಬೇಕು ಅಂದ್ರೆ ಬೇಕೇ ಬೇಕು, ಮಕ್ಳಿದ್ದಾಗೆ. ಹೌದು, ಬೇಕು ಅಂದ್ರೆ ಬೇಕೇ, ಬೇಡ ಅಂದ್ರೆ ಬೇಡ. ತುಂಬಾ ಸಿಂಹ ಟೈಮ್ ಒಳಗೆ ಸ್ವಲ್ಪ ಊಟ ಮಾಡೋದು. ಸರ್ ಏನ್ ಸರ್ ಇದು ಅಂದ್ರೆ, ಸಾಕು ಸರ್ ಸಾಕು, ಏನ್ ಸರ್ ಇಲ್ಲ ಸಾಕು, ಇಷ್ಟಿಷ್ಟೇ ಊಟ. ಚೆನ್ನಾಗಿ ಊಟ ಮಾಡ್ತಾ ಇದ್ರು ನೋಡಿ, ನಾನು ಸ್ವಲ್ಪ ಊಟ ಮಾಡಿದ್ರು ನೋಡಿ, ಅಂದ್ರೆ ಮನ್ಸಿಗೆ ತೊಗೊಂಡ್ಬಿಟ್ರೆ. ಆಮೇಲೆ ಇನ್ನೂ ಒಂದು ಲಾಸ್ಟ್ ಅವ್ರು ಬರ್ತಾ ಸ್ಪಿರಿಚುವಲ್ ಹೈಟ್ಸ್ಗೆ ಹೋಗ್ಬಿಟ್ರು ಸರ್ ಅವರು. ನೀವು ನಂಬಲ್ಲ ಯಶ್, ಅವರು ಸ್ಪಿರಿಚುವಲ್ ತುಂಬ ಎತ್ತರಕ್ಕೆ ಹೋಗ್ಬಿಟ್ರು. ಎತ್ತರ ಅಂತ ಹೇಳ, ಇಂಡೆಪ್ತ್ ಹೋಗ್ಲಿ ಅಂತ ಹೇಳ ಗೊತ್ತಿಲ್ಲ, ತುಂಬ ಆಳ. ಅವ್ರು ಒಂದೊಂದು ಮಾತು ಹೇಳ್ತಾ ಇದ್ರೆ ನಮಗೆ ಮನಸ್ಸಿಗೆ ನಾಟೋಂಗೆ ಹೇಳೋದು. ಆಮೇಲೆ ಹೆಣ್ಮಕ್ಳಿಗೆ ಅವರು ಕೊಡ್ತಾ ಇದ್ದಂಥ ಗೌರವ ಮಾತ್ರ ಅಸಾಧ್ಯ. ಅವ್ರ ಸ್ವಂತ ವೈಫ್ನ ಮಾಯಿ ಅಂತ ಕರೆಯೋರು, ಮಾಯಿ. ಆದ್ರೆ ನಾವೆಲ್ಲ ಏನೇ ಬಾರಿ ಅಂದ್ಬಿಡ್ತೀವಲ್ಲ, ನೋ ಅನ್ನೋರು. ಕರಿಬೋದು ಸರ್, ನಾನನ್ನ ಸುಮ್ಮನೆ ನಿಮ್ಮ ಹೆಂಡ್ತೀನಿ ಹೇಗೆ ಅನ್ನೋರು. ಇಲ್ಲ ಸರ್, ನಾನು ಸ್ವಲ್ಪ ಯಾವಾಗಾದ್ರೂ ಸಿಟ್ ಮಾಡ್ಕೊಂಡಿದ್ದೀನಿ, ಬೈತಿದ್ದೀನಿ, ನೋ. ಆಮೇಲೆ ಅಂದ್ರು ಅಷ್ಟೇ ಸರ್. ಇವಾಗ ಈಗಿಲ್ಲ, ಆಗಿಲ್ಲ ಏನು ಸರ್. ಮತ್ತೆ ನೀವು ಯಾವತ್ತಾರು ಸಾರಿ ಕೇಳಿದ್ದೀರಾ? ಇಲ್ಲ ಸರ್, ಫಸ್ಟ್ ಕೇಳಿ, ಸಾರಿ ಕೇಳಿ, ಆಮೇಲೆ ರಿಸಲ್ಟ್ ಹೇಳಿ ನನಗೆ. ನಿಜವಾಗಿ ಹೇಳ್ತೀನಿ, ನನ್ನ ವೈಫಿಗೆ ನಾನು ಸಾರಿ ಕೇಳಿದೆ, ಅದಕ್ಕೆ ಕಾರಣ ಅವರೇ. ಈ ಥರ ಸರೌಂಡಿಂಗ್ನ, ಸರ್ಕಲ್ನ, ಫ್ರೆಂಡ್ಸ್ನ ಚೇಂಜ್ ಮಾಡೋರು. ಆಮೇಲೆ ಕಾಮಿಡಿ ಅಸಾಧ್ಯ, ಅದ್ಭುತ. ನಿಮಗೆ ಹೆಡ್ಡೇಕ್ ಮಾತ್ರ ತಗೊಳ್ಳೇಬೇಕು ನೀವು. ಅವ್ರ ಜೊತೆ ಕೂತ್ರೆ ನಕ್ಕು ಕೊನೆ ತಲೆನೋವು ಬಂದು ಮಾತ್ರೆ ತಗೊಂಡೇ ಇದ್ದೋಗ್ಬೇಕು ನೀವು, ಅಷ್ಟು ಕಾಮಿಡಿ. ಸರ್, ಅವ್ರಿಗೆ ಇರೋಂಥ ಕಾಮಿಡಿ ಸೆನ್ಸ್ ನನ್ನ ಪ್ರಕಾರ ಯಾರಿಗೂ ಇಲ್ಲ, ಸಿಕ್ಕಾಬಟ್ಟೆ. ಯಾರು? ಕೃಷ್ಣ. ಸೊ ಎಲ್ಲ ಅದು ಇದಾಗ್ತದಲ್ಲ, ಸೊ ಅದು ನೋಡಿ ಸಾಯಿಬಾಬಾ ರೋಲ್ ಮಾಡ್ತಾರೆ, ಅದು ಎಲ್ಲ. ಬಾಬುನು ಕೃಷ್ಣನೇ ತಾನೆ, ಕೃಷ್ಣನ್ ಇನ್ನೊಂದು ಅವತಾರನೇ ಬಾಬಾ. ನೆಕ್ಸ್ಟ್ ಏನಾದ್ರು ಈ ತರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗಳಿದೆ ಆಪ್ತರಕ್ಷಕ ಅಂತ ಮುಗಿದ್ಮೇಲೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಸರ್? ಇಲ್ಲ, ನಾನು ಹೇಳಿದಲ್ಲ ನಿಮ್ಗೆ, ಆಪ್ತರಕ್ಷಕ ಟೈಮ್ ಒಳಗಡೆ ಅಂದ್ರೆ ನಾನು ಹೋಗಿ ಪ್ರೊಡಕ್ಷನ್ ಬಿಸಿ ಇದ್ದೆ, ನಾನು ಶೂಟಿಂಗು ಹೋಗಿ ಬಂದು ಮಾಡ್ತಾ ಇದ್ವಿ. ಅದ್ ಬಿಟ್ರೆ ಬೇರೆ ಏನು ನಾವು ಅದನ್ನ ಹಂಚ್ಕೊಳ್ಳಿಲ್ಲ. ಅಂದ್ರೆ ನಾವು 2009 ಸೆಪ್ಟೆಂಬರ್ ಅಕ್ಟೋಬರ್ ಐ ಥಿಂಕ್ ನಾನು ಸಿನಿಮಾ ರಿಲೀಸ್ ಮಾಡಿದ್ವಿ, ಜೋಡಿ ನಂಬರ್ 1 ಅಂತ. ನಾನು ರಾಮ್ಕುಮಾರ್ ಮಾಡಿದ್ವಿ, ಅದು ನಮ್ಮದೇ ಪ್ರೊಡಕ್ಷನ್. ನಾನು ಅವ್ರಿಗೆ ರಿಲೀಸ್ ಡೇಟ್ ಹೇಳ್ಬಿಟ್ಟು ನಾನು ನನ್ನ ವೈಫ್ ಇಬ್ರು ಹೋಗಿದ್ವಿ. ಅವಾಗ ಬ್ಲೆಸ್ಸಿಂಗ್ಸ್ ತೊಗೊಂಡು ನನ್ನ ವೈಫ್ ಅಂದ್ಲು, ಸರ್ ನಾವು ಎಷ್ಟು ಸಿನಿಮಾ ಮಾಡಿದ್ರೇನೋ ನಮ್ಮ ಸ್ವಂತ ಪಿಕ್ಚರಲ್ಲಿ ನೀವು ಆ್ಯಕ್ಟ್ ಮಾಡಿದ್ರೆ ನಮಗೊಂದು ಹೆಮ್ಮೆ ಸರ್. ಅಭಿಜಿತ್ತಿಗೆ ನಾನು ಮಾಡಿದೆ, ಯಾರಿಗೆ ಮಾಡಲಿ, ಖಂಡಿತ ಮಾಡ್ತಿದ್ದೆ, ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಬನ್ನಿ ಅಂದರು. ಅವತ್ತು ಸ್ಟಾರ್ಟ್ ಆಯ್ತು ನಮಗೆ ಒಂದು ಒಳ್ಳೆ ಕತೆ ಮಾಡಿಸ್ಬೇಕು ಅಂತ. ರಾಮ್ ಗೋಪಾಲ್ ವರ್ಮ ಅವ್ರು ಅಷ್ಟೇ ರಾಮು ಅಂತ ಒಬ್ಬ ಇದ್ದಾನೆ, ಅವನ ಹತ್ರ ನಾವು ಕತೆ ಮಾಡಿಸ್ಕೊಂಡು ಅಪ್ಪ ಮಗ ವಿಷ್ಣು, ಆ ವಿಷ್ಣು ಟೈಟ್ಲ್ ಆಗಿಲ್ಲ, ಅದು ಕತೆ ಮಾತ್ರ ಮಾಡಿಸ್ತಾ ಇದ್ವಿ ನಾವು. ಈ ಗ್ಯಾಪಲ್ಲಿ 2 ಸಲ ಮೀಟ್ ಮಾಡಿದ್ರು. 2009 ಡಿಸೆಂಬರ್ಗೆ ಅವರು ಹೊರಟೋಗ್ಬಿಟ್ರು. ನಾನು ಆಮೇಲೆ ಏನು ಮಾಡೋದು, ಸೈಲೆಂಟಾಗಿ ಹೋಗ್ಬಿಟ್ಟು 2010 January 14 ನಾನು ರಿಜಿಸ್ಟರ್ ಮಾಡಿದೆ ವಿಷ್ಣು ಅಂತ. ಸುಮ್ಮನೆ ಒಮ್ಮೆ ಪ್ರೀತಿಗೆ ನಾನು ಪಿಕ್ಚರ್ ಮಾಡ್ತೀನೋ ಬಿಡೋ, ಯಾಕಂದ್ರೆ ಅವರೇ ಇಲ್ಲ ನನಗೆ. ಅದು ಆಮೇಲೆ ಏನೇನು ಕಾಂಟ್ರವರ್ಸಿ ಆಗ್ಬಿಟ್ಟು ದ್ವಾರಕೀಶು ವಿಷ್ಣುವರ್ಧನ, ನಾನು ವಿಷ್ಣು ಅಂತಾಗಿ ಅದೇನೋ ಆಗೋಯ್ತು, ಬಿಡಿ, ಅದೊಂದು ಬೇರೆ ಕತೆ. ಹಾಗಾಗಿ ವಿಷ್ಣು ಸಿನಿಮಾ ನಾನು ಮಾಡ್ಬೇಕಾಯ್ತು, ಅದೇ ಟೈಟ್ಲ್ ಸಿನಿಮಾ ಮಾಡ್ಬೇಕಾಯ್ತು. ಇಲ್ಲಿಂದ ನಾವು ಮಾಡ್ತಿರ್ಲಿಲ್ಲ, ನಾನು ಸದ್ಯಕ್ಕೆ ವಿಷ್ಣು ಸಿನಿಮಾ ನಾನು ಮಾಡ್ತಿರ್ಲಿಲ್ಲ. ಅದಾದಮೇಲೆ ಏನೇನೋ ಬೇರೆ ಥರ ತೊಗೊಂಡು ಆ ಸಿನಿಮಾ ಮಾಡಬೇಕಾಯ್ತು. ಅದಾದಮೇಲೆ ನನಗೆ ತುಂಬ ದೊಡ್ಡ ಆಘಾತ ಆಯಿತು. ಆಮೇಲೆ ಅದು ಬೇರೆ ಜರ್ನಿ. ಹಾಗಾಗಿ ಅದು ವಿಷ್ಣು ಸರ್ ಜೊತೆ. ಈಗ ಆಪ್ತ ಮಿತ್ರ ಮತ್ತೆ ಆಪ್ತ ರಕ್ಷಕ. ಸೊ ಆಪ್ತ ಮಿತ್ರ ಆದಾಗ್ಲೂ ಒಬ್ಬರನ್ನ ನಾವು ಕಳ್ಕೊಂಡ್ವಿ, ಆಪ್ತ ರಕ್ಷಕ ಆದ್ಮೇಲೆ ವಿಷ್ಣು ಸರ್ನ. ಏನಾದ್ರೂ ಕನೆಕ್ಷನ್ ಅಂತ ಇದೆಯಾ, ಇಲ್ಲ ಸಿನಿಮಾದ ಏನಾದ್ರು? ನನಗೇನು ಅದ್ರ ಬಗ್ಗೆ ಅಂತ ನಂಬಿಕೆ ಇಲ್ಲ. ಅದು ಕೋಇನ್ಸೈಡ್ ಅಂತ ಅನ್ಕೋತೀನಿ, ಬಟ್ ಏನಿಲ್ಲ, ಆ ಥರ ಇಲ್ಲ. ಎಷ್ಟು ಸಿನಿಮಾ ಹಾರರ್ಗಳು, ಎಷ್ಟು ಜನ ಆರ್ಟಿಸ್ಟ್ಗಳು ಮಾಡಿದ್ದಾರೆ, ಕಂಟಿನ್ಯೂಸ್ ಸಿನಿಮಾಗಳು ಮಾಡಿದ್ದಾರೆ. ಹಾರರ್ ಮೂವಿಗಳು ಹಿಂದೆ ಎಲ್ಲ ಜಗನ್ ಮೋಹಿನಿ, ಗಂಧರ್ವ ಕನ್ಯೆ ಅಂತೆಲ್ಲ ತೆಲುಗುನೆಲ್ಲ ಸುಮಾರು ಸೀರಿಯಸ್ ಮಾಡ್ಕೊಂಡ್ ಬಂದಿದ್ದಾರೆ. ವಿಟ್ಲಾಚಾರ್ಯ ಡೈರೆಕ್ಷನ್ ಅಲ್ಲಿ ಸುಮಾರು ಹಿಂದಿ ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿರಲ್ಲ. ನನ್ಗೇನು ಅದ್ರ ಬಗ್ಗೆ ಅಂತ ನನಗೆ ಪರ್ಸನಲ್ ಆಗಿ ನನಗೆ ಆ ನಂಬಿಕೆ ಇಲ್ಲ. ಕೆಲವು ಸಿನಿಮಾ ಮಾಡಬೇಕಾದ್ರೆ ಕೆಲವೊಂದು ನಮಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ.
ಆಸ್ ಎ ನೆಗೆಟಿವ್ ಪಾಸಿಟಿವ್ ಅಂತ ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಸಿನಿಮಾ ಆ್ಯಕ್ಟ್ ಮಾಡಿದೆ ದಿಗ್ಬಂಧನ ಅಂತ, ವಿನೋದ್ ಆಳ್ವಾ, ನಾನು, ಚರಣ್ ರಾಜ್ ಎಲ್ಲ ಆ್ಯಕ್ಟ್ ಮಾಡಿದೆ. ಸಿನಿಮಾ ರಿಲೀಸ್ ಆಗಲಿಲ್ಲ. ಆ ಸಿನಿಮಾದಲ್ಲಿ ನೋಡಿ, ಯಾರೇ ಫಸ್ಟ್ ಟೈಮ್ ಸಕಲೇಶ್ಪುರ ಶೂಟಿಂಗ್ ಮಾಡಿದ್ದು, ಯಾರೇ ಬಂದರೂ ಆಕ್ಸಿಡೆಂಟ್ ಆಗಿ ಬಂತು ಗಾಡಿ. ಐ ಥಿಂಕ್ ಒಂದು 4-5 ಜನಕ್ಕೆ ಆಕ್ಸಿಡೆಂಟ್ ಆಗಿ ಬಂದರು ಆ ಸೆಟ್ಗೆ. ಆಯ್ತಾ, ಶೂಟಿಂಗಿಗೆ ಬರೋರು, ಆ ಶೂಟಿಂಗ್ ಯಾರೇ ಕಲಾವಿದರು, ಟೆಕ್ನಿಷಿಯನ್ಸ್ ಯಾರೇ ಬಂದರು ಆಕ್ಸಿಡೆಂಟ್ ಆಗೇ ಬರ್ತಾ ಇದ್ರು. ನಮ್ಗೊಂದು ಆಶ್ಚರ್ಯ, ಟೈಟ್ಲ್ ದಿಗ್ಬಂಧನ ಅಂತ. ಅದೆಲ್ಲ ಬಿಡೋದು. ನಾನು ಶೂಟಿಂಗ್ ಮುಗಿಸ್ಕೊಂಡು ನಾನು ಹೋಗ್ಬೇಕಾದ್ರೆ ಸಕಲೇಶ್ಪುರದಿಂದ ನನ್ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ, ನನ್ನ ಫ್ರೆಂಡ್ ಕೂತಿದ್ದ, ಅವನ್ನ ಚಂದ್ರಾಯಪಟ್ಟಣದಲ್ಲಿ ಇಳಿಸಿದೆ. ಐ ಥಿಂಕ್ ಸುಮಾರು ರಾತ್ರಿ 8-9 ಗಂಟೆ, ನನ್ನ ಮಾರುತಿ ಕಾರ್, ನಾನು ಡ್ರೈವಿಂಗ್. ಅವ್ನು ಇಳಿಸಿದೆ. ಅವ್ನು ಇಳಿಸಿ 2-3 ನಿಮಿಷ ಆಗಿದೆ, ನಾನು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಲಾರಿ ಬಂದು ಸಡನ್ ರೈಟ್ ಕಟ್ ಮಾಡ್ಬಿಟ್ಟ. ನಾನು ಕಟ್ ಮಾಡಿ ಪಾಸ್ ಆಗಿದ್ರೆ ಪರವಾಗಿಲ್ಲ, ಕಟ್ ಮಾಡಿ ನಿಲ್ಲಿಸ್ಬಿಟ್ಟ. ನಾನು ಹೋಗಿ ಹೊಡೆದ್ಬಿಟ್ಟೆ ಗಾಡಿಗೆ. ನಾನು ಹೊಡೆದ್ಮೇಲೆ ಪಾಸ್ ಆಗ್ಬಿಟ್ಟ ಗಾಡಿ. ನಾನು ಆಕ್ಸಿಡೆಂಟ್ ಆದಮೇಲೆ ನಾನು ಗಾಡಿ ತೊಗೊಂಡು ಮತ್ತೆ ತುಂಬ ಸಫರ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಈ ಥರದ ಇನ್ಸಿಡೆಂಟ್ಸ್ ಎಲ್ಲ ಕಾಪಾಡೋರು ಭಗವಂತ ಇದ್ದಾನೆ, ಕಾಪಾಡ್ದ ನಮ್ಮನ್ನು. ಅಲ್ಲಿ ಯಾರೊಬ್ಬ ಡ್ರೈವರ್ ಅಂತ ಯಾರೋ ಬಸ್ ಸ್ಟ್ಯಾಂಡಿಂದ ಬಂದ, ನಾನು ಹೆಲ್ಪ್ ಮಾಡ್ತೀನಿ ಸರ್, ಬೆಂಗಳೂರು ತನಕ ಬರ್ತೀನಿ ಅಂತ ಬಂದ. ಅವ್ನ ಹೆಸರು ಕೇಳಿದೆ, ಕೃಷ್ಣ ಅಂದ. ಸೊ ನಾನು ಪೂಜೆ ಮಾಡೋ ಕೃಷ್ಣ ಅಲ್ಲಿ ಬಂದ ಅಂತ, ಅಂದರೆ ನಮ್ಮ ಭಾವನೆ, ನಮ್ಮ ನಂಬಿಕೆ. ಸರಿ, ಹಾಗಾಗಿ ಆ ಥರದ್ದು ಅಂತ ಒಂದು ಅದೇನಂತಾರೆ ಶಕುನ ಅನ್ನೋದು, ಇನ್ಸಿಡೆಂಟ್ಸ್ ಆಗೋದು ಆಗಿದೆ. ಬಟ್ ಅದರಿಂದನೇ ಅಂತ ನಾನೇನು ಸ್ಟ್ರಾಂಗ್ ಬಿಲೀಫ್ ಇಲ್ಲ ನನಗೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಫುಡ್ ಅಲ್ಲೆಲ್ಲ ಸ್ವಲ್ಪ ಕಟ್ಟುನಿಟ್ಟು ಎಷ್ಟು ಬೇಕಷ್ಟೇ ಇಲ್ಲ. ಸೊ ವಿಷ್ಣು ಮತ್ತೆ ಅಂಬಿ ಸರ್ ಅಂತ ಅಂದಾಗ ಕ್ವೈಟ್ ಆಪೋಸಿಟ್. ಆ ಒಂದು ಸ್ನೇಹ ಮತ್ತೆ ಆ ಒಂದು ಹೆಂಗಿದ್ದು ಸರ್ ಆ ಒಂದು ಜುಗಲ್ ಬಂದು? ಅವರು ನಾವು ಸಿಕ್ಕ ಎಲ್ಲ ನಿಮ್ಮ ಯಜಮಾನ ಅನ್ನೋರು ಅಂಬಿ ಸರ್. ಇದ್ದಾರೆ ಸರ್, ಚೆನ್ನಾಗಿದ್ದಾರೆ, ಬರ್ತಾ ಇದ್ದಾರೆ ಸರ್. ಈಗ ಕೂತಾಗ ಅವರು ಅಷ್ಟೇ. ಅಂಬರೀಷ್ ಅವ್ರಿಗೂ ವಿಷ್ಣುವರ್ಧನ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ಏನಪ್ಪ ಅಂದರೆ ಫ್ರೆಂಡ್ಶಿಪ್ ಸೂಪರ್, ಜೆಲ್ಲ ಬಿಡಿ, ಒಳ್ಳೆ. ಅವರು ಎರಡು ಒಂದೇ ಪ್ರಾಣ ಇದ್ದಾಗೆ. ಅಂದರೆ ಇವು ಸ್ವಲ್ಪ ಭಯ, ಮುಜುಗರ, ಅಂಜಿಕೆ ಅವ್ರಿಗೆ ಅದ್ಯಾವುದೂ ಇಲ್ಲ. ದಿಲ್ದಾರ್ ಅಂದರೆ ಅವರು ಅದು ಬೆಳ್ಕೊಂಡ್ ಬಂದಿದ್ದು ರೀತಿ. ಅವರು ಯಾರು ಬಾಯಲ್ಲಿ ಮಾತಾಡ್ಬೇಕಾದ್ರೆ ಯಾವುದು ಯೋಚನೆ ಮಾಡ್ತಿರ್ಲಿಲ್ಲ. ಇವರು ಎಲ್ಲ ಯೋಚನೆ ಮಾಡಿ ಮಾತಾಡೋರು. ಅವ್ರು ಯಾವುದು ಯೋಚನೆ ಮಾಡ್ತಿರ್ಲಿಲ್ಲ. ಹೌದೌದು, ಪಾಂಡವರು. ಅಯ್ಯೋಪ್ಪ, ಅದರಲ್ಲಿ ಪಾಂಡವರಲ್ಲಿ ಏನಪ್ಪ ಅಂದ್ರೆ ನಮ್ಮ ಜಗ್ಗೇಶ್, ಅವನು ಅಷ್ಟೇ. ಅವನಿದ್ದ ಅಂದ್ರೆ ಕಾಮಿಡಿ. ಜಗ್ಗೇಶ್ ಸೆಟ್ಟಲ್ ಇದೆ ಅಂದ್ರೆ ಹೆವಿ ಕಾಮಿಡಿ. ಅಂಬರೀಷ್ ಅವರೇ ನಾಚ್ಕೊಳ್ಳೋದು ನಮ್ಮ ಜಗ್ಗೇಶ್ಗೆ. ಅಷ್ಟು ನಮ್ಮ ಜಗ್ಗೇಶ್ ಮಾತಾಡ್ತಾ ಇದ್ದು ಲ್ಯಾಂಗ್ವೇಜ್ ಒಂದು ಕಾಮಿಡಿಗೆ. ಅದು ಅಷ್ಟೇ ವಂಡರ್ಫುಲ್. ಜಗ್ಗೇಶ್ ಇದ್ರೆ ಕಾಮಿಡಿ ಬಿಡಿ, ಸೆಟ್ಟಲ್ಲೆಲ್ಲ ಕಾಮಿಡಿ. ಒಂದು ಎಕ್ಸಾಂಪಲ್, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾವು ಅವಾಗ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ. ಅಂಬರೀಷ್ ಅವರು ಬಂದರು ಡಬ್ಬಿಂಗ್ ಮಾಡ್ಲಿಕ್ಕೆ ಮೇಲ್ಗಡೆ ಇದಕ್ಕೆ. ಅವ್ರು ಬರ್ತಾನೆ ಆಗ ಪ್ರೀತಿ ಮಾಡಬಾರದು ಯಾವ್ದು ಹೆದರಬಾರದು ಕಡೆ ಬಂದರು. ಅಯ್ಯೋ ರಾಮ, ನಾವಾದ್ರೆ ಅದು ಗುಟ್ಟಾಗಿ ಹೇಳ್ಕೊತೀವಿ, ಮೆಲ್ಲಿಗೆ ಹೇಳ್ಕೊತೀವಿ. ಅವ್ರು ಹೇಳ್ಕೊಂಡೆ ಬರ್ತಾರೆ, ಹಾಡ್ಕೊಂಡು ಹೋಗಿ ಹತ್ಕೊಂಡು ಹೋದ್ರು. ಸೊ ಅದು ಅವ್ರಿಗೆ ಚಂದ, ಅದು ನಮ್ಗೆ. ಹಾಗಾಗಿ ಆ ಥರ ಅದು ಅಂಬರೀಷ್ ಹಂಗೆಲ್ಲ ಹೇಳಿದ್ರೆ ಅಂಬರೀಷ್ ಚಂದ, ಖುಷಿ. ಅದೇನೋ ಒಂದು ಕಾಮಿಡಿ ಎಲ್ಲ ನಿಜನೇ. ಅದು ಮಂಡ್ಯದಲ್ಲಿ ಯಾರೋ ಒಬ್ರು, ಏನ್ ಗುರು, ಏನ್ ಸರ್ ಹೇಳಿ ಸರ್ ಅಂದ್ರೆ, ಸರ್ ಅಂಬರೀಷ್ ಕೊಡಿದೆ, ಹೇಳಪ್ಪ. ನಾನೇ ಇಲ್ಲ ಸರ್, ನೀವು ಅಂಬರೀಷ್ ಕೊಡಿ, ಹೇಳ ನೀನ್ ಅಂದಾಗ ಸರ್ ಅಣ್ಣ. ಹಾಗೆ ಆ ಥರ